ಕಲ್ಕಿ 2898 AD. ಇಂಡಿಯನ್ ಸಿನಿಮಾದ ಅತಿ ದೊಡ್ಡ ಬಜೆಟ್ ಸಿನಿಮಾಗಳಲ್ಲಿ ಇದು ಒಂದು. ಈ ಸಿನಿಮಾ ಇದೇ ಗುರುವಾರ ಅಂದರೆ 27ನೇ ತಾರೀಕು ರಿಲೀಸ್ ಆಗ್ತದೆ. ಈ ಸಿನಿಮಾದ ಬಜೆಟ್ 650 700 ಕೋಟಿ ರೂಪಾಯಿ. ಇನ್ಫ್ಯಾಕ್ಟ್ ಪ್ರಭಾಸ್ ಬಾಹುಬಲಿ 2 ನಂತರ 4 ಸಿನಿಮಾ ಮಾಡಿದ್ದಾರೆ. ಆ 4 ಸಿನಿಮಾದಲ್ಲಿ ಒಂದೇ ಒಂದು ಸಿನಿಮಾ ಅದು ಸಲಾರ್ ಹಿಟ್ ಅನ್ಬೋದು. ಇನ್ನು ಮಿಕ್ಕಿದ 3 ಸಿನಿಮಾ ಇಲ್ಲ ಆವ್ರೇಜ್, ಇಲ್ಲ ಫ್ಲಾಪ್, ಇಲ್ಲ ಡಿಸಾಸ್ಟರ್ ಅಂತ ಕರೆದ್ರೂ ತಪ್ಪಾಗಲ್ಲ. ಇಷ್ಟಾದರೂ ಕೂಡ ಪ್ರಭಾಸ್ನ ಕಿಂಗ್ ಆಫ್ ಇಂಡಿಯನ್ ಬಾಕ್ಸ್ ಆಫೀಸ್ ಅಂತಾರೆ. ಯಾಕಂತೀರಾ? ವೆಲ್, ಈ 4 ಸಿನಿಮಾ ಯಾವುದು ಬಾಹುಬಲಿ 2 ಆದಮೇಲೆ ರಿಲೀಸ್ ಆಯಿತು, ಆ 4 ಸಿನಿಮಾದ ಬಜೆಟ್ ಕೂಡ ಮಿನಿಮಮ್ ಅಂದರೆ 300 ಕೋಟಿ ರೂಪಾಯಿ. ಪ್ರಭಾಸ್ ರೆಮ್ಯುನರೇಷನ್ ಒಂದು ಸಿನಿಮಾಗೆ 80 ರಿಂದ 150 ಕೋಟಿ ರೂಪಾಯಿ. ಈ 4 ಸಿನಿಮಾ ರಿಲೀಸ್ ಆಗಿದ್ರಲ್ಲಿ ಸಲಾರ್ ಒಂದನ್ನು ಮಾತ್ರ ಹಿಟ್ ಅಂತ ಕರೀತಾರೆ. ಇಷ್ಟಾದರೂ ಕೂಡ ನಿರ್ಮಾಪಕರು 100 ಕೋಟಿ ರೂಪಾಯಿ ಖರ್ಚು ಮಾಡೋಕ್ಕೆ ಹಿಂಜರಿಯಲ್ಲ. ಹಾಗಾದರೆ ಪ್ರಭಾಸ್ನ ಹಿಂದಿನ 4 ಸಿನಿಮಾ ಲಾಸ್ ಮಾಡಿದೆಯಾ ಪ್ರೊಡ್ಯೂಸರ್ಗೆ? ಡೆಫಿನೆಟ್ಲಿ ಇಲ್ಲ. ಈ ಆವ್ರೇಜ್, ಡಿಸಾಸ್ಟರ್, ಫ್ಲಾಪ್ ಅಂತ ಕರೆದಿದ್ದ ಸಿನಿಮಾ ಕೂಡ ಆವ್ರೇಜ್ ಮೇಲೆ 400 ಕೋಟಿ ರೂಪಾಯಿ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಟ್ ಮಾಡಿದೆ. ಇದಷ್ಟೇ ಅಲ್ಲ, ಪ್ರೀ ರಿಲೀಸ್ ಬಿಸ್ನೆಸ್ ಅಂತ ಪ್ರತಿಯೊಂದು ಸಿನಿಮಾ 200 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಇಂಟ್ರೆಸ್ಟಿಂಗ್ ಏನು ಅಂದರೆ ಪ್ರಭಾಸ್ನ ಪ್ರತಿಯೊಂದು ಸಿನಿಮಾ ಬಾಹುಬಲಿ 2 ಆದಮೇಲೆ ಮೊದಲನೇ ದಿನದ ಕಲೆಕ್ಷನ್ಸ್ 100 ಕೋಟಿ ರೂಪಾಯಿ ದಾಟಿದೆ. ಇದು ರಾಧೇಶ್ಯಾಮ್ನ ಬಿಟ್ಟು. ಪ್ರಭಾಸ್ನ ನೆಕ್ಸ್ಟ್ ಸಿನಿಮಾ ಕಲ್ಕಿ 650 700 ಕೋಟಿ ರೂಪಾಯಿ ಬಜೆಟ್. ಇನ್ಫ್ಯಾಕ್ಟ್ ರಿಪೋರ್ಟ್ಸ್ ಪ್ರಕಾರ ಈ ಸಿನಿಮಾದ ಫಸ್ಟ್ ಡೇ ಕಲೆಕ್ಷನ್ಸ್ 200 ಕೋಟಿ ರೂಪಾಯಿಗೂ ಜಾಸ್ತಿ ಇರತ್ತೆ ಅಂತ ಹೇಳ್ತಾ ಇದ್ದಾರೆ. ಬಾಹುಬಲಿ 2 ನಂತರ ಪ್ರಭಾಸ್ 4 ಸಿನಿಮಾ ರಿಲೀಸ್ ಆದರೂ ಪ್ರತಿಯೊಂದು ಸಿನಿಮಾ ಹಿಂದೆನೂ ಒಂದು ನೆಗೆಟಿವ್ ಕಾಂಟ್ರವರ್ಸಿ ಇತ್ತು. ಸಾಹೋದಲ್ಲಿ ಕೆಲವರು ಹೇಳೋರು ಪ್ರಭಾಸ್ ಒಂದು ಸೀನಲ್ಲಿ ದಪ್ಪ ಕಾಣಿಸ್ತಾರೆ, ಒಂದು ಸೀನಲ್ಲಿ ಸಣ್ಣಾಗಿ ಕಾಣಿಸ್ತಾರೆ ಅಂತ. ರಾಧೇಶ್ಯಾಮ್ ಬಂತು, ಹೀರೋ ಹೀರೋಯಿನ್ ಮಧ್ಯ ಸಂಬಂಧ ಚೆನ್ನಾಗಿರಲಿಲ್ಲ, ಅದರಿಂದ ಶೂಟಿಂಗ್ ಸರಿಗಾಗಲಿಲ್ಲ ಅಂತಂದರು. ಅದಾದಮೇಲೆ ಆದಿಪುರುಷ್ ಬಂತು, ಆದಿಪುರುಷಲ್ಲಿ VFX ಸರಿ ಇಲ್ಲ, ಸಿನಿಮಾ ಓಡಲ್ಲ ಅಂತಂದರು. ಅದಾದಮೇಲೆ ಸಲಾರ್ ಬಂತು, ಸಲಾರ್ 1-2 ಸಲ ಪೋಸ್ಟ್ಪೋನ್ ಆಯಿತು ರಿಲೀಸ್ ಡೇಟ್. ಇಷ್ಟೆಲ್ಲ ಆದರೂ ಪ್ರತಿಯೊಂದು ಸಿನಿಮಾನೂ 400 ಕೋಟಿ ರೂಪಾಯಿ ಬಿಸ್ನೆಸ್ ಮಾಡೋದು ತಪ್ಪಲಿಲ್ಲ. ಕಲ್ಕಿ 2898 ಸಿನಿಮಾ ಯಾವುದೇ ಕಾಂಟ್ರವರ್ಸಿ ಇಲ್ಲದೆ ರಿಲೀಸ್ ಆಗ್ತದೆ. ಆದರೆ ಟೀಸರ್, ಟ್ರೈಲರ್ನ ನೋಡಿ ಇದೊಂದು ಸೈಫೈ ಫ್ಯಾಂಟಸಿ ಡ್ರಾಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದರ ಕಾಂಟೆಂಟ್ ಇದುವರೆಗೂ ಪ್ರಭಾಸ್ ಅವರ ಸ್ಟಾರ್ ಪವರಿಂದಾನೇ ಜನನ ಥಿಯೇಟ್ರಿಗೆ ಕರೆಸ್ಕೊಂಡಿದ್ದಾರೆ. ಕಂಟೆಂಟ್ ಒಂಚೂರು ಚೆನ್ನಾಗಿದ್ರೂ ಪ್ರೊಡ್ಯೂಸರ್ಸ್ಗೆ ಬಂಪರ್ ಆಫರ್. ಹಾಗಾಗಿ ಕಲ್ಕಿ 2898 ಕಾಂಟೆಂಟ್ ಹೆಂಗಿರತ್ತೆ ಅಂತ ಎಲ್ಲರೂ ಆತರದಿಂದ ಕಾಯ್ತಾ ಇದ್ದಾರೆ. ಕಲ್ಕಿ ಸಿನಿಮಾ ಮಲ್ಟಿ ಸ್ಟಾರರ್ ಸಿನಿಮಾ ಆಗಿದ್ದು ಅದರಲ್ಲಿ ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್, ದೀಪಿಕಾ ಪಡುಕೋನೆ ಮತ್ತು ದಿಶಾ ಪಟಾನಿ ನಟಿಸಿದ್ದಾರೆ. ಇದು ಕೂಡ ಸಿನಿಮಾಗೆ ಹೆಲ್ಪ್ ಆಗ್ಬೋದು. ಕಲ್ಕಿಯ ಮೊದಲನೇ ದಿನದ ಬಿಸ್ನೆಸ್ 200 ಕೋಟಿ ರೂಪಾಯಿ ದಾಟತ್ತಾ? ಓವರಾಲ್ ಬಿಸ್ನೆಸ್ ಎಷ್ಟಾಗತ್ತೆ? ಕಲ್ಕಿಯ ಕಂಟೆಂಟ್ ಜನಕ್ಕೆ ಇಷ್ಟ ಆಗತ್ತಾ? ವೆಲ್, ಕಲ್ಕಿಯ ಫ್ಯಾನ್ ಶೋ ಅಂದರೆ ಬೆಳಗಿನ ಜಾವ 5:15 ರಿಲೀಸ್ ಆಗ್ತದೆ. 3 ಅವರ್ ಸಿನಿಮಾ 8:30 ಅಷ್ಟೊತ್ತಿಗೆ ಎಲ್ಲ ಗೊತ್ತಾಗಿರುತ್ತೆ.